ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವ್ಲಾಗ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೂಪರಾಗಿ ಕಾಣಿಸ್ತಿದ್ದೀರಾ ಬಿಡಿ ಮೇಡಮ್. ಥ್ಯಾಂಕ್ ಯು ಚರಣ. ಸೊ ಇವತ್ತು ನಾವು ಟೆಂಪಲ್ ರನ್ಗೆ ಬಂದಿದ್ದೀವಿ ಗೈಸ್. ನಾವು ಇವಾಗ ಉಡುಪಿಯಲ್ಲಿದ್ದೀವಿ. ಸೊ ನಾವು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನನಗೆ ಹೌದು ಗೈಸ್, ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ನನಗೆ ಏನಾದ್ರು ತುಂಬ ನನ್ನ ಹೊರ ಅಥವಾ ನನ್ನ ಮೈಂಡ್ ಬ್ಲಾಕೇಜ್ ಅಂತ ಅನಿಸಿದ್ರೆ ನಾನು ಟೆಂಪಲ್ಸ್ಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಆರಾಧ್ಯ ದೈವ ಕೊರಗಜ್ಜ ಸ್ವಾಮಿನ ನೋಡೋಕೆ ಹೋಗ್ತಿದ್ದೀನಿ ಗೈಸ್. ಕೊರಗಜ್ಜ ಸ್ವಾಮಿನ ನೋಡ್ತಾ ಹಂಗೆ ಯಾವ್ಯಾವ ಟೆಂಪಲ್ಗೆಲ್ಲ ಹೋಗ್ತೀನಿ ಅಂತ ಇದು ನಂದು ಒಂದು 2 days ಟ್ರಿಪ್ ಆಗಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಮಂಗಳೂರು, ಉಡುಪಿ, ಆಮೇಲೆ ಇನ್ನು ಯಾವ್ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ತರುಣ, ಕಮ್ ಹಿಯರ್. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ತರುಣ? ನಾವೀಗ ಉಡುಪಿ ಮಠಗೆ ಹೋಗ್ತಾ ಇದ್ದೀವಿ, ಶ್ರೀಕೃಷ್ಣ ಮಠ. ಓಕೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ? ಏನಿಲ್ಲ, ಒಂದು 6 ತಿಂಗಳಿಗಾದರೂ, ಒಂದು ವರ್ಷಕ್ಕೆ ಒಂದ್ಸತಿನಾದರೂ ಹಿಂಗೆ ಟೆಂಪಲ್ ರನ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಕಾರ್ತಿಕ್, ಹಾಯ್ ಮಾಡೋ ನಮ್ಮ ವ್ಯೂವರ್ಸ್ಗೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಉಡುಪಿ ಮಠಕ್ಕೆ ರೀಚ್ ಆದೆ ಗೈಸ್. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ನನಗಂತೂ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿಲ್ಲ ಗೈಸ್, ಯಾಕಂದರೆ ಅಷ್ಟು ಪಾಸಿಟಿವ್ ವೈಬ್ಸು. ಅಲ್ಲಿ ಹೇಳ್ತಾರಲ್ಲ, ಒಂದೊಂದು ತುಂಬ ಪವಿತ್ರವಾದ ಜಾಗ ಕಾಲಿಡ್ತಿದ್ದಂಗೆ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನನಗಂತೂ ತುಂಬ ಖುಷಿಯಾಯಿತು. ಯೂಶ್ವಲಿ ನಾನು ಎವ್ರಿ 6 months ಒನ್ಸ್ ಅಥವಾ ವರ್ಷಕ್ಕೊಂದ್ಸಲಿ ನಾನು ಹೋಗ್ತಾನೆ ಇರ್ತೀನಿ. ಉಡುಪಿ ಮಠ ಅಂತಲ್ಲ, ನಾನು ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ನಾನು ಆ ಸೈಡಲ್ಲಿರೋ ಎಲ್ಲ ಟೆಂಪಲ್ಸ್ನ ನಾನು ಕವರ್ ಮಾಡ್ಕೊಂಡು ಬರ್ತೀನಿ. ಸೊ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ನನಗೆಲ್ಲ ದೇವರು ಇಷ್ಟ, ಬಟ್ ಹೇಳ್ತೀನಲ್ವ, ಒಂದೊಂದು ಜಾಗಕ್ಕೆ ನಾನು ಹೋದಾಗ ನನಗೆ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನನಗೆ ತುಂಬ ಬೇಜಾರು ಅಥವಾ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಥವಾ ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅದು ನನಗೆ ಸಕ್ಸಸ್ ಆಗ್ತಿಲ್ಲ ಅಂತ ಆ ಥರ ಹಂಗೆ ಅನ್ಸಿದ ಟೈಮಲ್ಲೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ಯೂಶ್ವಲಿ ನನಗೆ ನಾನೇ ಬ್ರೇಕ್ ತೊಗೊಳ್ತೀನಿ. ಸೊ ದೇವಸ್ಥಾನದೊಳಗಡೆ ಹೋಗಿದ ತಕ್ಷಣ ತುಳಸಿಗೆ ನಾನು ನಮಸ್ಕಾರ ಮಾಡಿ ನಾನು ಅಲ್ಲಿಂದ ಟೆಂಪಲ್ ಒಳಗಡೆ ಹೋಗ್ತೀನಿ. ಸೊ ಇಲ್ಲೆಲ್ಲ ಫುಟೇಜಸ್ ಅಷ್ಟು ಕವರ್ ಮಾಡೋಕ್ಕೆ ಬಿಡೋದಿಲ್ಲ, ಇದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿರುತ್ತೆ. ಹಾಗೂ ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಾನು ನಿಮ್ಗೋಸ್ಕರ ದೇವ್ರನ್ನ ತೋರಿಸ್ಬೇಕು ಅಂತ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಹಾಗೆ ನಾನು ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಇದು ಆ್ಯಕ್ಚುಲಿ ಇದು ಬಂದುಬಿಟ್ಟು ಕೋಟಿ ಗೀತಾ ಲೇಖನ ಅಂತ ಈ ಬುಕ್ಕು. ಇದೇನೆಂದರೆ, ಯೂಶ್ವಲಿ ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ಹೋಗೋರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಏನಂದರೆ ಇಲ್ಲಿ ಭಗವದ್ಗೀತಾ ಸಿಗುತ್ತೆ ಗೈಸ್. ಸೊ ಆ ಭಗವದ್ಗೀತಾನ ನಾವು ಒಂದು ಬುಕ್ಕಲ್ಲಿ ಬರಿಬೇಕು. ಅದು ಒಂದು ಇಟ್ಸ್ ಅ ಕೈಂಡ್ ಆಫ್ ವ್ರತ ಅಂತಲೇ ಹೇಳ್ಬೋದು. ಸೊ ನಾನು ಹಾಗಾಗಿ ಈ ಬುಕ್ನ ನಾನು ಪರ್ಚೇಸ್ ಮಾಡ್ತಿದ್ದೀನಿ. ನಾನಿದು 2nd time ಬರಿತಿರೋದು ಈ ಬುಕ್ನ. ಸೊ ಇದ್ರ ಮಹತ್ವ ಏನಂದರೆ, ನೀವು ಏನಾದರೂ ಅಂದ್ಕೊಂಡಿರ್ತೀರಲ್ವ, ಸೊ ಅಂದ್ಕೊಂಡು ಆ ಬುಕ್ನ ನೀವು ಸ್ಟಾರ್ಟ್ ಮಾಡಬೇಕು ಬರೆಯೋದಕ್ಕೆ. ಇಷ್ಟು ದಿನ ಅಂತ ಏನೂ ಇರಲ್ಲ. ನೀವು ವರ್ಷದಲ್ಲಿ ಆ ಬುಕ್ನ ಬರೆದ್ಬಿಟ್ಟು ನೀವು ಅವ್ರಿಗೆ ಪೋಸ್ಟ್ ಮಾಡಿದ್ರೆ, ನಿಮ್ಮ ಹೆಸರಲ್ಲಿ ದೇವ್ರ ಹತ್ರ ಇಟ್ಟು ಅದನ್ನು ಪೂಜೆ ಮಾಡಿ, ನೀವು ಅಂದ್ಕೊಂಡಿರೋ ಆಸೆ ಅಥವಾ ಏನಾರೋ ವಿಶ್ ಇದ್ದರೆ ಅದು ಕಂಪ್ಲೀಟ್ ಆಗಲಿ ಅಂತ ಅವರು ಬೇಡಿಕೊಂಡು ನಿಮಗೆ ಆ ಬುಕ್ನ ಕಳಿಸ್ತಾರೆ. ಸೊ ಅದು ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಬರ್ದಂಗೆ ಭಗವದ್ಗೀತಾ ಬರ್ದಂಗೆ ಇರುತ್ತೆ. ಆ್ಯಂಡ್ ಬರೆಯುವಾಗ ನಿಮಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರುತ್ತೆ. ಸೊ ಇದು ಬರೆಯೋಕ್ಕೂ ಕೂಡ ಏನಂತ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನೂ ಇಲ್ಲ. ಯಾರು ನಾನ್ ವೆಜಿಟೇರಿಯನ್ಸ್ ಅವರೆಲ್ಲ ನಾನ್ ವೆಜ್ ತಿನ್ನಬಾರ್ದು. ನೀಟಾಗೆ ಒಳ್ಳೆ ಶ್ರದ್ಧೆ ಬುದ್ಧಿ ಭಕ್ತಿಯಿಂದ ನೀವು ಬರೆದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಸೊ ನಾನು ಒಂದ್ಸಲಿ ಬರೆದಿದ್ದೆ, ನನಗೆ ಒಂಥರ ಆಗಿತ್ತು ಕೂಡ, ಒಂದು ಪಾಸಿಟಿವ್ ವೈಬ್ಸ್. ಸೊ ಹಂಗೆ ಇನ್ನೊಂದ್ಸಲಿ ನಾನು ಟ್ರೈ ಮಾಡಬೇಕು ಅಂತ ಆ ಬುಕ್ನ ನಾನು ಪರ್ಚೇಸ್ ಮಾಡಿ ಹಾಗೆ ನಾನು ಮುಂದೆ ಟೆಂಪಲಲ್ಲಿ ದೇವ್ರ ದರ್ಶನಕ್ಕಂತ
ಹೋದೆ. ಸೊ ಇಲ್ಲಿ ನೋಡಿ ಎಲ್ಲ ಏನೇನು ಬೇಕು, ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ಎಲ್ಲ ವಸ್ತುಗಳು ದೇವಸ್ಥಾನದಲ್ಲಿ ಸಿಗುತ್ತೆ. ಅದನ್ನು ನೋಡೋದೇ ಚೆಂದ ಒಂಥರ. ನಿಜ ಗೈಸ್, ನಾನಂತೂ ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ತೀನಿ. ಇದಾಗಿರ್ಬೋದು, ನೇಚರ್ ಆಗಿರ್ಬೋದು. ಹೇಳ್ತಾರಲ್ಲ, ಇವಾಗ ನನಗೆ ಏನಾದರೂ ಮನ್ಸಿಗೆ ಬೇಜಾರಾದರೆ ನನಗೆ ನೆಮ್ಮದಿ ಕೊಡೋವಂಥ ಜಾಗ ಅಂದರೆ ಅದು ದೇವಸ್ಥಾನಗಳು ಅಂತಲೇ ಹೇಳ್ಬೋದು. ಸೊ ನಾನು ಬೆಂಗಳೂರು ನೈಟಿಂದ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ನೈಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಹಾಗಾಗಿ ಬೆಳಗ್ಗೆ ನಾನು ರೀಚ್ ಆಗಿದ ತಕ್ಷಣ ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ನಾವು ಫಸ್ಟು ಬಂದಿದ್ದು ಉಡುಪಿಯಲ್ಲಿ ಶ್ರೀ ಕೃಷ್ಣ ಮಠ ಬಂದಿದ್ದೀವಿ. ನೆಕ್ಸ್ಟು ಇದಾದಮೇಲೆ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ನೋಡಿ. ಸೊ ಎಲ್ಲ ಟೆಂಪಲ್ಸ್ ವೈಬ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಗೈಸ್, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಹಾಗೆ ನಾನು ಪದೇ ಪದೇ ಹೇಳ್ತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ, ನೀವು ನನ್ನ ಫ್ಯಾಮಿಲಿ ಇದ್ದಂಗೆ. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಪ್ರತಿ ಸಲ ನಾನು ಹೇಳ್ತೀನಿ, ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ನೀವು ನನಗೆ ಕಮೆಂಟ್ ಮಾಡಿ. ಹಂಗಂತ ನಾನು ತುಂಬ ಜ್ಞಾನ ತಿಳ್ಕೊಂಡಿದ್ದೀನಿ ಅಂತ ಅಲ್ಲ, ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಸೊ ಆ್ಯಂಡ್ ಇದು ಟೆಂಪಲ್ದು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆವಾಗಲೇ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಂದು ಇದು 2 ದಿನ ಟ್ರಿಪ್ ಆಗಿರುತ್ತೆ. ಆ್ಯಂಡ್ ಆವತ್ತಿನ ದಿನ ನಾನು ಉಡುಪಿ ಮಠಕ್ಕೆ ಹೋದಾಗ ಒಂದು ಸ್ವಲ್ಪ ಕ್ರೌಡ್ ಇತ್ತು ಗೈಸ್, ಲೈನು ಸ್ವಲ್ಪ ಜನ ಜಾಸ್ತಿ ಇದ್ದರು. ಸೊ ಹಾಗಾಗಿ ನಾವು ಲೈನಲ್ಲಿ ಹೋಗಬೇಕಾದ್ರೆ ನೋಡಿ ಅಲ್ಲಿ ಹೊಳೆ ಎಲ್ಲ ನೋಡಿಕೊಂಡು, ಸೊ ಇದನ್ನು ಹೊಳೆ ಅಂತಾರೆ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಅಂತಾರೆ ಗೈಸ್. ಸೊ ಒಂದೊಂದು ಏನಾರೋ ಮಿಸ್ಟೇಕ್ ಆದರೆ ಸಾರಿ, ಕ್ಷಮಿಸ್ಬಿಡಿ, ಯಾಕಂದರೆ ನಾನು ಅಷ್ಟೊಂದು ಪರ್ಫೆಕ್ಟ್ ಅಲ್ಲ. ಇಲ್ಲಿ ನೋಡಿ ನಾನು ದರ್ಶನ ಮಾಡಿಕೊಂಡು ಈಚೆ ಬಂದು ಮಾಡ್ತಿರೋ ವಿಡಿಯೋ ಇದು. ಯಾಕಂದರೆ ಅಲ್ಲಿ ದರ್ಶನ ಮಾಡೋ ವಿಡಿಯೋ ಒಳಗಡೆ ಮಾಡೋಕ್ಕಾಗಲ್ಲ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಶ್ರೀಕೃಷ್ಣ. ಬಟ್ ಏನು ಬೇಜಾರು ಅಂದರೆ ನಾವು ಇಷ್ಟು ದೂರದಿಂದ ಹೋಗ್ತೀವಿ, ಅಲ್ಲಿ 2 ಸೆಕೆಂಡ್ ಕೂಡ ನಮಗೆ ದರ್ಶನ ಮಾಡೋಕ್ಕೆ ಬಿಡಲ್ಲ. ಬೇಗ ಹೋಗಿ ಅಂತ ನುಗ್ಬಿಡ್ತಾರೆ. ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಷ್ಟೊಂದು ಜನ ಭಕ್ತಾದಿಗಳು ಇರ್ತಾರಲ್ಲ, ಅವ್ರಿಗೂ ಎಲ್ಲ ನೋಡಬೇಕಾಗುತ್ತೆ. ಸೊ ದೇವ್ರನ್ನ ಕಣ್ಣು ತುಂಬಿಸ್ಕೊಂಡು ನೆಕ್ಸ್ಟು ನಾವಿಲ್ಲಿಂದ ಹೋಗಿದ್ದು ಯಾವ ಟೆಂಪಲ್ ಅಂತ ನೋಡಿ. ಸೊ ನಾವು ಮಠ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಕಾಪು ಮಾರಿಕಾಂಬ ಟೆಂಪಲ್ಲು. ಇದು ಕೂಡ ಉಡುಪಿಯಲ್ಲಿರೋದು ಗೈಸ್. ಈ ದೇವ್ರದ್ದು ವೈಬ್ಸ್ ಕೂಡ ಅಂದರೆ ತುಂಬ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ. ಹೇಳ್ತೀನಲ್ಲ ಗೈಸ್, ನನಗೆ ದೇವಸ್ಥಾನನೇ ಒಂಥರ ರಿಲ್ಯಾಕ್ಸ್ ಅಂತ ಅಂದ್ಕೊಳ್ಳಿ. ಏನಕ್ಕಂದರೆ ನಮ್ಮಲ್ಲಿ ಏನೇ ನೆಗೆಟಿವಿಟಿ ಅಥವಾ ಏನಾರೋ ಹಾರರ್ಸ್ ಬ್ಲಾಕೇಜ್ ಇದ್ದರೆ ಅಥವಾ ಏನೇ ನಮಗೆ ಒಂದು ಸ್ಥಳಕ್ಕೆ ಹೋದರೆ ಅಥವಾ ಒಂದು ವ್ಯಕ್ತಿನ ಮೀಟ್ ಮಾಡಿದ್ರೆ ನಮಗೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ವೈಬ್ಸ್ ಅನಿಸ್ಬಾರ್ದು. ಸೊ ಆ ಥರ ದೇವಸ್ಥಾನಗಳಿಗೆ ಹೋದರೆ ಯಾರಿಗೆ ನೆಗೆಟಿವ್ ವೈಬ್ಸ್ ಅಂತ ಅನಿಸುತ್ತೆ ಹೇಳಿ. ಸೊ ಹೋಗ್ತಿದ್ದಂಗೆ ನೋಡಿ ಗೈಸ್, ನನಗಂತೂ ಹೇಳ್ತೀನಲ್ಲ, ಕಾಲು ಇಡ್ತಿದ್ದಂಗೆ ಅಪ್ಪ ಮೈಯೆಲ್ಲ ಜುಮ್ ಅನಿಸುತ್ತೆ. ಇದು ಕಾಪು ಮಾರಿಕಾಂಬ ಟೆಂಪಲ್ ಗೈಸ್, ಇದು ಉಡುಪಿಯಲ್ಲಿರೋದು. ನೆಕ್ಸ್ಟ್ ಯಾರನ್ನೋ ಉಡುಪಿಗೆ ಹೋದಾಗ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ, ಯಾಕಂದರೆ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ದೇವಸ್ಥಾನಗಳಲ್ಲೆಲ್ಲ ತುಂಬ ಸ್ಟ್ರಿಕ್ಟಾಗಿ ಫೋನ್ಸ್ನೆಲ್ಲ ಯೂಸ್ ಮಾಡೋಂಗಿಲ್ಲ ಗೈಸ್. ಬಟ್ ಸ್ಟಿಲ್ ನಾನು ನನ್ನ ವ್ಯೂವರ್ಸ್ಗೋಸ್ಕರ, ಎಷ್ಟೊಂದು ಜನ ಬ್ಯುಸಿ ಇರ್ತೀರ, ಹೋಗೋಕ್ಕಾಗಲ್ಲ, ಎಲ್ಲರೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ದೇವರು ಭಗವಂತ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ. ಹಾಗೆ ನೀವು ದೇವ್ರನ್ನ ನೋಡಿ ಸಂಕಲ್ಪ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ಸೊ ಇಲ್ಲಿವರೆಗೂ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ನೋಡಿ ಗೈಸ್. ದೇವರು ಎಷ್ಟು ಸುಂದರವಾಗಿತ್ತು ಅಂದರೆ ಗೈಸ್, ನಿಜವಾಗ್ಲೂ ನಾನಂತೂ ಹೊರಗಡೆಯಿಂದನೇ ಕಾಪು ಮಾರಿಕಾಂಬನ ನೋಡ್ಕೊಂಡು ಹೋದೆ. ಅಲ್ಲಿ ಹೋಗಿ ನಿಂತ್ಕೊಂಡು ಬೇಡ್ಕೊಳ್ತಾ ಇದ್ರೆ ದೇವ್ರನ್ನ. ನಿಜವಾಗ್ಲೂ ಗೈಸ್, ಒಂದೊಂದು ಟೆಂಪಲಲ್ಲಿ ದೇವ್ರು ಹೆಂಗಿರುತ್ತೆ ಅಂದರೆ ನಾವು ಏನು ಬೇಡ್ಕೊಬೇಕು ಅನ್ನೋದೇ ಮರ್ತೋಗುತ್ತೆ. ದೇವ್ರನ್ನ ನೋಡ್ತಾ ನಿಂತ್ಕೊಂಡಿರ್ತೀನಿ. ಯೂಶ್ವಲಿ ನಾನು ಏನು ಬೇಡ್ಕೊಳ್ಳಲ್ಲ ಗೈಸ್, ನಾನು ಬೇಡ್ಕೊಳ್ಳೋದು ಒಂದೇ, ಭೂಮಿ ಮೇಲಿರೋ ಪ್ರತಿಯೊಬ್ರಿಗೂ ಕಷ್ಟ ಕೊಡಬೇಡ, ಕೊಟ್ಟರೆ ಅಟ್ಲೀಸ್ಟ್ ಅದನ್ನು ಫೇಸ್ ಮಾಡೋ ಶಕ್ತಿ ಕೊಡು ಅಂತ ನಾನು ಬೇಡ್ಕೊತೀನಿ. ಹಾಗೆ ನೋಡಿ ಟೆಂಪಲ್ ವೈಬ್ಸ್ ತುಂಬ ಚೆನ್ನಾಗಿತ್ತು. ಒಂದು ರೌಂಡ್ ಹಾಕ್ಕೊಂಡು ಬಂದು ಆ್ಯಸ್ ಯೂಶ್ವಲ್ ಪ್ರಸಾದ ತೊಗೊಂಡೆ. ಸೊ ಪ್ರಸಾದ ತೊಗೊಂಡು ನೆಕ್ಸ್ಟ್ ಈ ಟೆಂಪಲ್ ಮುಗ್ದಿದ ತಕ್ಷಣ ನೆಕ್ಸ್ಟು ನೋಡಿ ಒಂದು ಒಳ್ಳೆ ವೈಬು, ನೇಚರ್ ಎಂಜಾಯ್ ಮಾಡೋರ್ಗಂತೂ ಗೈಸ್ ನಿಜವಾಗ್ಲೂ ನೀವು ಆಗಸ್ಟ್ಗಿನ್ನ ಮುಂಚೆ
ಲೈಕ್ ಜುಲೈಯಲ್ಲಿ ಹೋದರೆ ಅಂತೂ ಉಡುಪಿ ಮಂಗಳೂರು ಆ ಸೈಡೆಲ್ಲ ಹೋದರೆ ಒಳ್ಳೆ ಕ್ಲೈಮೇಟು ಗೈಸ್. ಸೊ ನೆಕ್ಸ್ಟು ನಾನು ಉಡುಪಿ ಮುಗಿಸ್ಕೊಂಡು ಹೋಗಿದ್ದೆ ಒನ್ ಆ್ಯಂಡ್ ಓನ್ಲಿ ನನ್ನ ಆರಾಧ್ಯ ದೈವ ಕೊರಗಜ್ಜ ಗೈಸ್. ಹೌದು, ಮಂಗಳೂರಿಗೆ ನಾನು ಆ್ಯಕ್ಚುಲಿ ಕೊರಗಜ್ಜ ನೋಡೋಕ್ಕೆ ಹೋಗಬೇಕು. ನನಗೆ ಹೇಳ್ತೀನಲ್ವ, ನನಗೆ ತುಂಬ ಅಂದರೆ ತುಂಬ ಕನೆಕ್ಟ್ ಆಗೋಗಿದೆ. ನಾನು ಅಲ್ಲಿ ಹೋಗಿ ಬಂದಿದ ತಕ್ಷಣ ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಪಟ ಅಂತ ಆಗುತ್ತೆ ಗೈಸ್. ಸೊ ನನ್ನದು ಫಸ್ಟ್ ಇಂಟೆನ್ಷನ್ ಇದ್ದಿದೆ ಕೊರಗಜ್ಜ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಸೌತಡ್ಕ ಟೆಂಪಲ್, ಗಣಪತಿದು. ಹೌದಲ್ವಾ, ನಾವೇನೇ ಕೆಲಸ ಮಾಡಿದ್ರು ಸೊ ಗಣೇಶ ಇದ್ದರೆ ನಮ್ಮ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಸೊ ಹಾಗೆ ನಾನು ಸೌತಡ್ಕ ಅಲ್ಲಿ ಹೋಗಿ ಅಲ್ಲೂ ಕೂಡ ನನಗೆ ಒಂದು ಅದೇ ಹೇಳಿದ್ನಲ್ಲ ಗೈಸ್, ಆ ವಿಶ್ ಅಂತ ಏನೂ ಇಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ನಾನು ಟೆಂಪಲ್ ರನ್ನ ಮಾಡ್ತೀನಿ. ಸೊ ನನಗೆ ಅದೇ ಒಂದು ಬ್ಯೂಟಿಫುಲ್ ವೈಬ್ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟು ಸೌತಡ್ಕಾಗೆ ಹೋಗಿ ಅಲ್ಲಿ ಗಣಪತಿ ಹತ್ರನೂ ಎಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾನು ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಇದು 2 ದಿನ ಪೂರ್ತಿ ವ್ಲಾಗ್ ಬರೀ ಟೆಂಪಲ್ ರನ್ ಆಗಿರುತ್ತೆ ಗೈಸ್. ಏನಕ್ಕಂದರೆ ಯೂಶ್ವಲಿ ಹೌದು, ನಾವು ಅಷ್ಟು ದೂರನೇ ಹೋಗಿರ್ತೀವಲ್ವ, ನಾವು ಒಂದೇ ಕಡೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಧರ್ಮಸ್ಥಳ, ಕುಕ್ಕೆ, ಸೊ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಟೆಂಪಲ್ನ ನಾನು ಮುಗಿಸ್ಕೊಂಡು ಬರ್ತೀನಿ. ಸೊ ಹಾಗಾಗಿ ಹೋಗ್ತಾ ಆನ್ ದ ವೇ ಯಾವ್ಯಾವ ಟೆಂಪಲ್ ಸಿಗುತ್ತೋ ಅದೆಲ್ಲನೂ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಸೌತಡ್ಕಾಗೂ ಹೋದ್ವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಅಲ್ಲಿ ಕೂಡ ನಾನು ಪ್ರಸಾದ ತಗೊಂಡು ನಾವು ಇವತ್ತಿನ ಟೆಂಪಲ್ ರನ್ ಮುಗಿಸಿದ್ವಿ. ಸೊ ಡೇ 2 ಅಲ್ಲಿ ನಾವು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ನೋಡೋದಕ್ಕೆ ನೆಕ್ಸ್ಟ್ ವ್ಲಾಗ್ನ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.